ಅಂದ್ರೆ LMRP ಅಂತ, ಲೋಯೆಸ್ಟ್ ಮಾರ್ಜಿನ್ ರೀಸನಬಲ್ ಪ್ರೈಸ್ ಅಂತ. ಯಾವುದೇ ತರ ಕಮಿಷನ್ ಇಲ್ಲ, ಯಾವುದೇ ತರ RC ಟ್ರಾನ್ಸ್ಫರ್ ಚಾರ್ಜಸ್ ಇರಲ್ಲ. ನೀವು ಎಲ್ಲೋ ಶೋರೂಮ್ ಅಲ್ಲಿ ಹಿಸ್ಟ್ರಿ ಚೆಕ್ ಮಾಡಿಸ್ಬೇಕು ಅದು ಇದು ಏನಿರಲ್ಲ, ಎಲ್ಲ ನಮ್ಮ ಹತ್ರನೇ ಇರ್ತವೆ. ನಿಮ್ಗೆ ಎಲ್ಲಿ ಬೇಕಲ್ಲಿ ತೋರಿಸಿ, ನಿಮಗೆ ಸ್ಯಾಟಿಸ್ಫೈ ಆದ್ರೆ ವ್ಯಾಪಾರ ಮಾಡಿ. ಎಲ್ರಿಗೂ ನಮಸ್ತೆ. ನಾವು ಕಾರ್ ಗ್ಯಾಲಕ್ಸಿ ಗೋಕುಲಂ ಯೂನಿಟ್ 1 ಯೂಸ್ಡ್ ಕಾರ್ ಶೋರೂಮ್ ಇಂದ. ಮೊದಲನೇದಾಗಿ ನಿಮ್ಗೆ ಇಲ್ಲೊಂದು ವೆಂಟೋ ಕಾರ್ ಇದೆ, 2012 ಮಾಡಲ್, ಸಿಂಗಲ್ ಓನರ್, ಕಿಲೋಮೀಟರ್ 76,000 ರನ್ ಆಗಿದೆ. ಕಿಲೋಮೀಟರ್ ಜಿನೈನ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದೆ. ಕಂಪ್ಲೀಟ್ ಪ್ರತಿಯೊಂದು ಶೋರೂಮ್ ಹಿಸ್ಟ್ರಿನೂ ಇಲ್ಲಿದೆ. ನಿಮ್ಗೆ 0 ಕಿಲೋಮೀಟರ್ ಇಂದ ಹಿಡಿದು ಇವಾಗ ಏನ್ 76,000 ಓಡಿದೆ ಅಲ್ಲಿ ತನಕನೂ ನಿಮ್ಗೆ ಸರ್ವಿಸ್ ಹಿಸ್ಟ್ರಿನ ಒಂದು ಕಾಪಿನೇ ನಾವು ನಿಮಗೆ ಕೊಡ್ತೀವಿ. ನೀವು ಎಲ್ಲೋ ಶೋರೂಮ್ ಅಲ್ಲಿ ಹಿಸ್ಟ್ರಿ ಚೆಕ್ ಮಾಡಿಸ್ಬೇಕು ಅದು ಇದು ಏನಿರಲ್ಲ, ಎಲ್ಲ ನಮ್ಮ ಹತ್ರನೇ ಇರ್ತವೆ. RC ರನ್ನಿಂಗ್ ಇರುತ್ತೆ, ಇನ್ಸೂರೆನ್ಸ್ ರನ್ನಿಂಗ್ ಇರುತ್ತೆ, ವೆಹಿಕಲ್ RC ಟ್ರಾನ್ಸ್ಫರ್ ಕೂಡ ನಾವೇ ಮಾಡ್ಕೊಡ್ತೀವಿ. ಯಾವುದೇ ತರ ಕಮಿಷನ್ ಇಲ್ಲ ನಮ್ಮ ಹತ್ರ. ಇದು ಏನ್ ಕಾನ್ಸೆಪ್ಟ್ ಅಂತ, ನಿಮ್ಗೆ ಇದು 4,29,000 ನಾವ್ ಹೇಳಿದೀವಿ, ಒಂದೇ ಪ್ರೈಸ್ ಇರುತ್ತೆ. ಆಮೇಲೆ ನಿಮ್ಗೆ ಇದರಲ್ಲಿ ತುಂಬಾ ಏನ್ ಖರ್ಚಿರಲ್ಲ. ನೋಡಿ ಇಲ್ಲೊಂದು ಕಾಣ್ತಾ ಇದೆಯಾ, ಇದೊಂದು ಸ್ಕ್ರಾಚ್ ಇದೆ, ಆಮೇಲೆ ಆ ಕಡೆ ಒಂದು ಸ್ಕ್ರಾಚ್ ಇದೆ ಅಷ್ಟೇ. ಇದು ನಿಮ್ಗೆ ಇದೇನ್ ನಿಮ್ಗೊಂದು ಅಪ್ರಾಕ್ಸ್ ಅಂದ್ರೆ ನಿಮ್ಗೊಂದು 6,000 ರುಪೀಸ್ ಖರ್ಚಾಗುತ್ತೆ. ಅದ್ ಕೊಟ್ರೆ ಅದನ್ನ ನಾವೇ ಮಾಡಿಸ್ಕೊಡ್ತೀವಿ ನಿಮ್ಗೆ. ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಯಾವುದೇ ತರ ನಿಮ್ಗೆ ರನ್ನಿಂಗ್ ಪ್ರಾಬ್ಲಮ್ ಕೂಡ ಇಲ್ಲ. 4 ಟೈರ್ ಹೊಸದಿದೆ. ಸೀಟ್ ಕವರು ನಿಮ್ಗೆ ಶೋರೂಮ್ ಸೀಟ್ ಕವರ್ ಇದೆ, ಅದು ಚೆನ್ನಾಗಿದೆ. ನಿಮ್ಗೆ ಇದ್ರಲ್ಲಿ DL ಏರ್ ಬ್ಯಾಗ್, ABS, ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಗಾಡಿ ಒಳಗೆ ತೋರಿಸ್ತೀವಿ, ಬನ್ನಿ ನೋಡಿ. ನಿಮ್ಗೆ ಆಟೋ ಕ್ಲೈಮೇಟ್ ಕಂಟ್ರೋಲ್, AC ಬರುತ್ತೆ, ಫುಲ್ಲಿ ಟಾಪ್ ಎಂಡ್. ಇದು ವೆಂಟೋ ಅಲ್ಲಿ 2012 ಮಾಡಲ್ ಅಲ್ಲಿ ಇದು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಗಾಡಿ. ನಿಮ್ಗೆ ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ನೀವು ಬೇಕಾದ್ರೆ ಮೆಕ್ಯಾನಿಕ್ ಇಲ್ಲ ಶೋರೂಮ್ ಎಲ್ಲಿ ಬೇಕಲ್ಲಿ ಚೆಕ್ ಮಾಡಿಸಿ, ನಿಮ್ಗೆ ಓಕೆ ಆದ್ರೆ ವ್ಯಾಪಾರ ಮಾಡಿ. ಹಾಗೆ ನಿಮ್ಗೆ ನೆಕ್ಸ್ಟ್ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ಬನ್ನಿ. ಇದು ವ್ಯಾಗನರ್. ಇದು 2016 ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, 17 ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಆಟೋ ಟ್ರಾನ್ಸ್ಮಿಷನ್, ಇದು ಸೆಕೆಂಡ್ ಓನರ್ ಆಗಿದೆ. ನಾವ್ ಇದಕ್ಕೆ ಒಂದೇ ಪ್ರೈಸ್ ಹೇಳ್ತಾ ಇರೋದು 399. ನೀವು ಅಬ್ಸರ್ವ್ ಮಾಡ್ಬೋದು, 2016 ಮಾಡಲ್ ಮ್ಯಾನ್ಯುಯಲ್ ವ್ಯಾಗನರ್ ಕೂಡ ನಿಮ್ಗೆ ಈ ರೇಟಿಗೆ ಕೊಡಲ್ಲ, ನಾವ್ ಈ ರೇಟಿಗೆ ಕೊಡ್ತಾ ಇದೀವಿ. ಆಮೇಲೆ ನಾವ್ ಈ ರೇಟಿಗೆ ಕೊಡ್ತಾ ಇದೀವಿ ಅಂದ್ಬಿಟ್ಟು ಗಾಡಿಲಿ ಪ್ರಾಬ್ಲಮ್ ಇದೆ, ಆಕ್ಸಿಡೆಂಟ್ ಆಗಿ ರೆಡಿ ಆಗಿದೆ, ಆ ತರ ಡೌಟ್ ಬರ್ಬೋದು. ಬಟ್ ಯಾವುದೇ ತರ ಆಕ್ಸಿಡೆಂಟ್ ರಿಪೇರ್ ಇಲ್ಲ, ಯಾವುದೇ ತರ ನಿಮ್ಗೆ ಮೆಕ್ಯಾನಿಕಲ್ ರಿಪೇರ್ ಇಲ್ಲ. ನೀವು ಎಲ್ಲಿ ಬೇಕಲ್ಲಿ ಚೆಕ್ ಮಾಡಿಸಿ, ನಿಮ್ಗೆ ಓಕೆ ಆದ್ರೆ ವ್ಯಾಪಾರ ಮಾಡಿ. ಟೈರ್ಸ್ ಕೂಡ ಅಷ್ಟೇ, 4 ಟೈರ್ ಹೊಸದಿದೆ, ಹೊಸ ಸೀಟ್ ಕವರ್ ಇದೆ. ಇದ್ರಲ್ಲಿ ನಿಮ್ಗೆ 4 ಡೋರ್ ಪವರ್ ವಿಂಡೋ, AC, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕ್, ರೇರ್ ವೈಪರ್, ಡಿಫಾಗರ್, ಫೋಗ್ ಲ್ಯಾಂಪ್ ಎಲ್ಲ ಬರುತ್ತೆ. ಇದು ವ್ಯಾಗನರ್ VXI. ಇದು ಆಟೋ ಗೇರ್ ಅಲ್ಲಿ ನೋಡ್ತೀರಾ ಅಂದ್ರೆ ವ್ಯಾಗನರ್ ಇದೆ, ನೋಡ್ಬೋದು. ಮತ್ತೆ ಇವಾಗ ನಿಮ್ಗೆ ನೆಕ್ಸ್ಟ್ ಗಾಡಿ ತೋರಿಸ್ಕೊಡ್ತೀನಿ, ಬನ್ನಿ. ಇದು ನಮ್ದು 3ನೇ ವೆಹಿಕಲ್ ಆಗಿರುತ್ತೆ. ಇದು ವೋಕ್ಸ್ ವ್ಯಾಗನ್ ಆಂಬಿಯೋ 2016 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ವೆಹಿಕಲ್, 72,000 ಓಡಿದೆ. ಟ್ರೆಂಡ್ ಲೈನ್ ಇದು. ಇದ್ರಲ್ಲಿ ನಿಮ್ಗೆ 2 ಡೋರ್ ಪವರ್ ವಿಂಡೋ, AC, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕ್ ಬರುತ್ತೆ. ಟೈರ್ಸು ಅಷ್ಟೇ ನೋಡಿ, ನಿಮಗೆ ಇರೋ ಟೈರ್ ಇನ್ನೂ 20,000 ಓಡುತ್ತೆ. ಇದರಲ್ಲೂ ಅಷ್ಟೇ ನಿಮಗೆ RF ಅಂದ್ರೆ ನಿಮ್ಗೊಂದು ಟೋಟಲ್ ಒಂದು 9,000 ರೂಪಾಯಿ ಖರ್ಚಿದೆ. ನೀವು ಬೇಕು ಅಂದ್ರೆ ನೀವೇ ಮಾಡಿಸ್ಕೋಬಹುದು, ಇಲ್ಲ ನಮಗೆ ಮಾಡಿಸ್ಕೊಡಿ ಅಂದ್ರೆ ನಾವು ಅದನ್ನು ಕೂಡ ಮಾಡಿಸ್ಕೊಡ್ತೀವಿ. ಕಿಲೋಮೀಟರ್ ಜಿನೈನ್ ಇದೆ, ಆಕ್ಸಿಡೆಂಟ್ ಫ್ರೀ ಇದೆ. ಇದ್ರದ್ದು ಸರ್ವಿಸ್ ಹಿಸ್ಟ್ರಿ ಪ್ರತಿಯೊಂದು ನಾವು ಗಾಡಿಲೇ ಇರುತ್ತೆ. ನೀವು ಸರ್ವಿಸ್ ಹಿಸ್ಟ್ರಿಗೆ ಅಲ್ಲೋಗಿ ಚೆಕ್ ಮಾಡಿಸ್ಬೇಕು, ಇಲ್ಲಿ ಚೆಕ್ ಮಾಡಿಸ್ಬೇಕು, ಏನೂ ಇರಲ್ಲ. ಸರ್ವಿಸ್ ಹಿಸ್ಟ್ರಿನೂ ಕೊಡ್ತೀವಿ. ಅದೇ ನಾನು ಮೊದಲು ಹೇಳ್ದಂಗೆ 0 ಕಿಲೋಮೀಟರ್ ಇಂದ ಇವಾಗ ಏನ್ 72,000 ರನ್ ಆಗಿದೆ ಅಲ್ಲಿ ತನಕನೂ ಸರ್ವಿಸ್ ಹಿಸ್ಟ್ರಿ ಇದೆ. ಇದ್ರ ಪ್ರೈಸ್ ನಾವ್ ಹೇಳ್ತಿರೋದು 4.25 ಲಕ್ಷ ಹೇಳ್ತಾ ಇದೀವಿ. 4.25 ಲಕ್ಷಕ್ಕೆ ನಿಮ್ಗೆ ಇವತ್ತಿನ ದಿನ 2016 ಮಾಡಲ್ ಡೀಸೆಲ್ ಗಾಡಿ, ಸೆಡಾನ್ ಗಾಡಿ ಯಾವ್ದು ಸಿಗಲ್ಲ. ನಾವು ಆ ಪ್ರೈಸ್ಗೆ ನಿಮ್ಗೆ ಈ ಗಾಡಿ ಕೊಡ್ತಾ ಇದೀವಿ. ನಿಮ್ಗೆ ಇದಕ್ಕೆ ಲೋನ್ ಬೇಕಾ, 4.25 ಲಕ್ಷನೂ ಲೋನ್ ಮಾಡಿಸ್ಕೊಡ್ತೀವಿ. 1 ರೂಪಾಯಿ ಕೊಟ್ಟು ಗಾಡಿ ತಗೊಂಡೋಗಿ. ಮತ್ತೆ ನಿಮ್ಗೆ ಇಲ್ಲೊಂದು ಡೆಂಟ್ ಇದೆ ಡೋರ್ ಮೇಲೆ, ಆಮೇಲೆ ಕ್ವಾರ್ಟರ್ ಪ್ಯಾನಲ್ ಒಂದು ಡೆಂಟ್ ಇದೆ. ಇದೆಲ್ಲ ನಿಮ್ಗೆ ನೀವು ಮಾಡಿಸ್ತೀರಾ ಅಂದ್ರೆ ಒಂದು 8,000 ರಿಂದ 9,000 ರೂಪಾಯಿ ಖರ್ಚಿದೆ. ಬಟ್ ನಿಮಗೆ ರನ್ನಿಂಗ್ ಅಲ್ಲಿ, ಪರ್ಫಾರ್ಮೆನ್ಸ್ ಅಲ್ಲಿ ಯಾವುದೇ ತರ ಖರ್ಚಿಲ್ಲ. ಈ ತರ ಸಣ್ಣ ಪುಟ್ಟ ಸ್ಕ್ರಾಚ್ ಡೆಂಟ್ ಆಗುತ್ತೆ. ಕಾರು ಅಂದ್ಮೇಲೆ ಕಾಮನ್, ರೋಡಲ್ಲಿ ಓಡಾಡೋ ಗಾಡಿ, ಸಣ್ಣ ಪುಟ್ಟ ಸ್ಕ್ರಾಚ್ ಡೆಂಟ್ ಇರುತ್ತೆ, ಅದೆಲ್ಲ ಮಾಡ್ಕೊಂಡ್ರೆ ನೀಟ್ ಆಗ್ಬಿಡುತ್ತೆ. 4.25 ಲಕ್ಷಕ್ಕೆ ನಾವು ಈ ಕಾರ್ನ ಕೊಡ್ತಾ ಇದೀವಿ. ಅದು 2016 ಮಾಡಲ್ ಡೀಸೆಲ್ ವೆಹಿಕಲ್. ಯಾವುದೇ ತರ ಆಕ್ಸಿಡೆಂಟ್ ಆಗಿ ರೆಡಿ ಆಗಿರೋ ಕಾರಲ್ಲ, ಕಿಲೋಮೀಟರ್ ಟ್ಯಾಂಪರ್ ಆಗಿರೋ ಕಾರಲ್ಲ, ಎಲ್ಲಾ ತರನು ಜಿನೈನ್ ಇದೆ. ನೀವು ಎಲ್ಲಿ ಬೇಕಲ್ಲಿ ಚೆಕ್ ಮಾಡಿಸಿ, ನಿಮಗೆ ಸ್ಯಾಟಿಸ್ಫೈ ಆದ್ರೆ ವ್ಯಾಪಾರ ಮಾಡಿ. ನಿಮ್ಗೆ ಹೇಳಿದೆ ನೋಡಿ RF ಒಂದು 9,000 ಅಂತ. ನೋಡಿ ಇಲ್ಲೊಂದು ಬಂಪರ್ ಅಲ್ಲಿ ಒಂದು ಸ್ಕ್ರಾಚ್ ಇದೆ. ಇದು ನಮ್ 4ನೇ ಗಾಡಿ, 2009 ಮಾಡಲ್ ಸ್ವಿಫ್ಟ್. ಇದು
ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರು. ನಿಮಗೆ 2,60,000 ಫೈನಲ್ ಕೊಡ್ತೀವಿ. ಇದ್ರಲ್ಲಿ ನಿಮಗೆ ಖರ್ಚಿರೋದು ಒಂದು 11,000 ಖರ್ಚಿದೆ. ಏನಂದ್ರೆ ಈ ಬಂಪರು, ಹಿಂದೆ ಮುಂದೆ ಬಂಪರು, ಒಂದು ಇಂಜಿನ್ ಆಯಿಲ್ ಚೇಂಜ್, ಜನರಲ್ ಚೆಕಪ್ ಮಾಡ್ಕೋಬೇಕಷ್ಟೇ. ನಿಮ್ಗೆ ನೀವು ಸುಮಾರು ಕಡೆ ನೋಡಿರ್ತೀರಾ ವಿಡಿಯೋ ಅಲ್ಲಿ, ಅಥವಾ ಸುಮಾರು ಪೋಸ್ಟ್ಗಳು ನೋಡಿರ್ತೀರಾ. 2006 ಮಾಡಲ್ ಸ್ವಿಫ್ಟೇನೆ 2.5 ಲಕ್ಷ ಹೇಳ್ತಾರೆ. ನಾವು 2009 ಮಾಡಲ್ ಸ್ವಿಫ್ಟ್ ನ 2,60,000 ಕೊಡ್ತಾ ಇದೀವಿ. ನೋಡಿ, ಇದು ಸ್ಕ್ರಾಚ್. ಇದು ಏನ್ ನಿಮ್ಗೇನ್ ಮೇಜರ್ ಏನಲ್ಲ. ಇದೆಲ್ಲ ನಿಮ್ಗೊಂದು ಅದೇ ನಾನು ನಿಮ್ಗೆ ಏನಕ್ಕೆ 11,000 ಹೇಳ್ದೆ ಅಂದ್ರೆ, ಹಿಂದೆ ಮುಂದೆ ಬಂಪರ್ ಸಣ್ಣ ಪುಟ್ಟ ಪೇಂಟ್ ಮಾಡ್ಕೋಬೇಕಾಗತ್ತೆ. ಒಂದು ಸರ್ವಿಸ್, ಇಂಜಿನ್ ಆಯಿಲ್ ಚೇಂಜ್, ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್ ಎಲ್ಲ ಇರುತ್ತೆ. ನೋಡಿ, ಇಂಟೀರಿಯರ್ಸ್ ನೋಡಿ ತೋರಿಸ್ತಾ ಇದೀವಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಪವರ್ ವಿಂಡೋ ಇದೆ, AC, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಹಾಕಿದೆ, ಸೀಟ್ ಕವರು ಚೆನ್ನಾಗಿದೆ. ನೀವು ಬೇಕಾದ್ರೆ ನಿಮ್ಮ ಮೆಕ್ಯಾನಿಕ್ ಯಾರು ನಿಮಗೆ ಪರಿಚಯ ಇದ್ರೆ ಅವ್ರ ಹತ್ರನೇ ತಗೊಂಡೋಗಿ ತೋರಿಸಿ. ನಿಮಗೆ ಸ್ಯಾಟಿಸ್ಫೈ ಆದ್ರೆ ವ್ಯಾಪಾರ ಮಾಡಿ. ಒಂದೇ ರೇಟು, LMRP 2,60,000. ನಾನು ಇವಾಗ ನಿಮ್ಗೆ ಯಾವ್ಯಾವ ಗಾಡಿ LMRP ಕಾನ್ಸೆಪ್ಟ್ ಅಲ್ಲಿ ತೋರಿಸ್ತಾ ಇದೀನಿ, ಅವ್ ಯಾವುದೇ ಗಾಡಿಗಳಿಗೂ ನೀವು ಕಮಿಷನ್ ಕೊಡೋ ಅವಶ್ಯಕತೆ ಇರಲ್ಲ, ಟ್ರಾನ್ಸ್ಫರ್ ಚಾರ್ಜಸ್ ಕೊಡೋ ಅವಶ್ಯಕತೆ ಇರಲ್ಲ. ನಾವೇ ಟ್ರಾನ್ಸ್ಫರ್ ಮಾಡಿಸಿ ನಿಮ್ಮ ಮನೆಗೆ ಕಾರ್ಡ್ ತಲುಪಿಸ್ತೀವಿ. ಹಾಗೆ ಸ್ನೇಹಿತರೆ, ನೆಕ್ಸ್ಟ್ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ. ಇದು 2004 ಮಾಡಲ್ ಆಲ್ಟೋ LXi. ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, ಸೆಂಟ್ರಲ್ ಆಗಿ ಬರುತ್ತೆ. ಇದು ನಿಮಗೆ ಕಿಲೋಮೀಟರ್ ಓಡಿರೋದು 1,40,000. ಪೆಟ್ರೋಲ್ ಗಾಡಿ, 2004 ಮಾಡಲ್ ಆಗಿದೆ. ಇದು ನಿಮಗೆ ಒಂದೇ ಪ್ರೈಸ್ 99,000 ಕೊಡ್ತೀವಿ. ನೀವೇ ಕಂಪೇರ್ ಮಾಡಿ, ನಾವೇನು ಹೇಳೋದು ಬೇಡ. ನೀವೇ ಬೇರೆ ಆ್ಯಡ್ಗಳೆಲ್ಲ ನೋಡ್ತಿರ್ತೀರಾ, ಬೇರೆ ವಿಡಿಯೋಗಳೆಲ್ಲ ನೋಡ್ತಿರ್ತೀರಾ. 2004-5 ಮಾಡಲು 800ಗೆ 1.25 ಲಕ್ಷ ಹೇಳ್ತಾರೆ. ಅಂಥದ್ರಲ್ಲಿ ನಾವು ನಿಮ್ಗೆ ಆಲ್ಟೋ ಕೊಡ್ತಾ ಇದ್ದೀವಿ. ಪವರ್ ಸ್ಟೇರಿಂಗ್ ಇದೆ, AC ಇದೆ, ಸೆಂಟ್ರಲ್ ಹಾಕಿದೆ. ನಿಮ್ಗೆ ಇದ್ರಲ್ಲಿ ಖರ್ಚು ಏನಂದ್ರೆ 4 ಟೈರ್ ಹಾಕಬೇಕಷ್ಟೇ. ಟೈರ್ ಬಿಟ್ಟು ಬೇರೆ ಏನಿಲ್ಲ. ಟೈರ್ ಹಾಕಿದ್ರೆ ನಿಮ್ಗೆ ಇನ್ನೂ 30,000 ಕಿಲೋಮೀಟರ್ ಓಡುತ್ತೆ. ಇದು 2004 ಮಾಡಲ್ ಆಗಿರುತ್ತೆ, 3 ಓನರ್ ಆಗಿದೆ. RC ಟ್ರಾನ್ಸ್ಫರ್ ನಾವೇ ಮಾಡಿಸ್ಕೊಡ್ತೀವಿ. ನೀವು ಯಾವುದೇ ಕಮಿಷನ್ ಕೊಡೋ ಅವಶ್ಯಕತೆ ಇಲ್ಲ. ಇವತ್ತಿಗೆ ನಮ್ದು 6 ಗಾಡಿ ಬಂದಿದೆ ಸ್ಟಾಕ್. 6 ಗಾಡಿ ತೋರಿಸಿದ್ದೀನಿ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ, ಅದ್ರಲ್ಲಿ ಒಂದು 3 ಕಾರ್ ಸೇಲ್ ಆಗಿದೆ. ಇವಾಗ ಪ್ರೆಸೆಂಟ್ ಇಷ್ಟಿದೆ. ಎವ್ರಿ ವೀಕ್ಗೂ ಹೊಸ ಸ್ಟಾಕ್ಗಳು ಬರುತ್ತೆ. ಬಂದ ತಕ್ಷಣ ನಾವು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀವಿ. ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಬನ್ನಿ, ಗಾಡಿ ನೋಡಿ. ನಿಮ್ಗೆ ಎಲ್ಲಿ ಬೇಕಲ್ಲಿ ತೋರಿಸಿ. ನಿಮಗೆ ಸ್ಯಾಟಿಸ್ಫೈ ಆದರೆ ವ್ಯಾಪಾರ ಮಾಡಿ. ಯಾವುದೇ ಥರ ಕಮಿಷನ್ ಇಲ್ಲ, ಯಾವುದೇ ಥರ RC ಟ್ರಾನ್ಸ್ಫರ್ ಚಾರ್ಜಸ್ ಇರಲ್ಲ. ಥ್ಯಾಂಕ್ ಯು.